ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಧ್ಯಾನ ಹಾಗೂ ಬ್ರಹ್ಮೋಪದೇಶ ಮತ್ತು ಮನಸ್ಸು ಬುದ್ಧಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಧ್ಯಾನ ಅಂದರೆ ಏನು ಮತ್ತು ಬ್ರಹ್ಮೋಪದೇಶ ಅದಕ್ಕೆ ಪರೋಕ್ಷವಾಗಿ ಯಾವ ರೀತಿಯಾಗಿ ಸಹಾಯ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಾವು ಅದನ್ನು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಧ್ಯಾನವು ಹೋಲಿಸೋದಾದರೆ ನಿದ್ದೆ ಒಂದು ಸ್ಥಿತಿಗತಿಯನ್ನು ಹೊಂದಿರುತ್ತದೆ ಮತ್ತು ಇದು ನಾವು ಎಚ್ಚರವಿದ್ದಾಗ ನಿದ್ದೆ ಮಾಡುವ ಅಥವಾ ತಪಸ್ಸನ್ನು ಮಾಡುವ ಒಂದು ಪರಿಯಾಗಿರುತ್ತದೆ. ಈ ಒಂದು ಧ್ಯಾನದ ಪರಿಮಿತಿಯಲ್ಲಿ ತನ್ನದಾದ ಆಗುಹೋಗುಗಳು ಕೂಡ ಉಂಟಾಗ್ತವೆ. ಹೇಗೆ ನಾವು ನಿದ್ದೆಯಲ್ಲಿ ಯಾವ ರೀತಿಯಾಗಿ ಕನಸನ್ನು ಕಾಣುತ್ತೇವೆಯೋ ಅದೇ ರೀತಿಯಾಗಿ ಧ್ಯಾನ ಎಂಬ ಸ್ಥಿತಿಯು ಮೂಡಿದಾಗ ಅದರಲ್ಲಿಯೂ ಕೂಡ ನಾವು ಒಂದು ರೀತಿಯಾದಂಥ ಆಲೋಚನೆಗಳು, ಕನಸು ಮತ್ತು ಅದಕ್ಕೆ ಆದಂಥ ವಿಪರೀತವಾದ ಲಕ್ಷಣಗಳು ಮತ್ತು ಹೋಲುವಂತಹ ಸಹಾಯಕವಾದ ಲಕ್ಷಣಗಳು ಇಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಮೊದಲಿಗೆ ನಾವು ಧ್ಯಾನವನ್ನು ಏಕೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ. ಧ್ಯಾನವು ಬಿಸಿಲಿನ ಕುದುರೆ ಹಾಗೆ ಓಡುವಂಥ ಈ ಮನಸ್ಸು ಬುದ್ಧಿ ಎಂಬ ಖಡ್ಗಹರಿತವಾದಂತಹ ಈ ಒಂದು ಸ್ಥಿತಿಯನ್ನು ಕಡಿವಾಣ ರೂಪದಲ್ಲಿ ಹಾಕಿ ಮತ್ತು ಏಕಾಗ್ರತೆಯೊಂದಿಗೆ ಹೊಂದಿಕೊಂಡು ಮನಸ್ಸು ಬುದ್ಧಿ ದೇಹ ಅದೇ ರೀತಿಯಾದಂಥ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಈ ಒಂದು ಇಲ್ಲಿ ನಾವು ಸಾಧನೆಯನ್ನು ಮಾಡುವ ಹೊರಟಿರುವ ಪರಿಸ್ಥಿತಿಯೇ ಧ್ಯಾನವಾಗಿರುತ್ತದೆ. ಈ ಧ್ಯಾನವನ್ನು ಮಾಡಲು ಯಾವುದೇ ರೀತಿಯಾದಂತಹ ಜೀವನವನ್ನು ತೊರೆಯುವ ಅವಶ್ಯಕತೆ ಇಲ್ಲ ಮತ್ತು ಗೃಹಸ್ಥ ಜೀವನವೂ ಕೂಡ ಬಿಡಬೇಕಾಗಿಲ್ಲ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಮತ್ತು ಯಾವುದೇ ಒಂದು ಅವಸ್ಥೆಯಲ್ಲಿದ್ದರೂ ಕೂಡ ಈ ಒಂದು ಧ್ಯಾನದ ಒಂದು ಪರಿಮಿತಿಯೊಂದಿಗೆ ನಾವು ಸಾಕ್ಷಾತ್ಕಾರವನ್ನು ಕಂಡುಕೊಳ್ಳಬಹುದು. ಮೊದಲು ನಾವಿಲ್ಲಿ ಧ್ಯಾನದ ಜೊತೆಗೆ ಬ್ರಹ್ಮೋಪದೇಶದ ಅವಶ್ಯಕತೆ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡೋದಾದರೆ ಹೇಗೆ ನಾವು ನಿದ್ದೆಯಲ್ಲಿ ಒಂದು ಕನಸನ್ನು ಕಂಡಾಗ ಯಾವುದೇ ಒಂದು ಪರಿಮಿತಿ ಇಲ್ಲದೆ ಅದು ನಮ್ಮನ್ನು ಎಳೆದುಕೊಂಡು ಯಾವ ರೀತಿಯಾಗಿ ಒಮ್ಮೆ ಪ್ರಪಾತಕ್ಕೆ ನುಗ್ಗಿಸಿಬಿಡುತ್ತದೆಯೋ ಅಥವಾ ಯಾವುದೇ ಒಂದು ಕಡಿವಾಣವಿಲ್ಲದೆ ಮನಸ್ಸಿಗೆ ಬಂದಂತೆ ತನ್ನ ದಾರಿಯನ್ನು ನಮ್ಮ ದಾರಿಯಲ್ಲಿ ಜೋಡಿಸಿಕೊಂಡು ನಮ್ಮನ್ನು ಎಳೆದೊಯ್ಯುತ್ತದೆಯೋ ಅದೇ ರೀತಿಯಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕಡಿವಾಣವನ್ನು ಹಾಕಿ ಆ ಒಂದು ಪರಿಸ್ಥಿತಿಯನ್ನು ಗೆದ್ದು ಅಲ್ಲಿ ನಮ್ಮ ಸಮಯ ಆಲೋಚಿತವಾಗಿ ನಮಗೆ ಮನಸ್ಸಿಗೆ ತೋರಿದಂತೆ ಅಲ್ಲಿ ಒಂದು ಸೃಷ್ಟಿಯನ್ನು ರಚಿಸುವುದೇ ಈ ಬ್ರಹ್ಮೋಪದೇಶದ ಧ್ಯಾನದೊಂದಿಗೆ ಜೊತೆಗೂಡುವ ಅವಶ್ಯಕತೆ. ಪ್ರತಿಯೊಬ್ಬ ಗುರುವು ತನ್ನದೇ ಆದಂತಹ ಧ್ಯಾನ, ಯೋಗ ಮತ್ತು ತಪಶಕ್ತಿಯಿಂದ ಬೀಜಾಕ್ಷರನ್ನು ಹೊಂದಿರುತ್ತಾನೆ. ಆ ಬೀಜಾಕ್ಷರನು ಶಿಷ್ಯನಿಗೆ ಉಪದೇಶ ಮಾಡುವ ಮೂಲಕ ತನಗೆ ಬರುವಂತಹ ವ್ಯತಿರಿಕ್ತ, ಕೆಟ್ಟ ಅಥವಾ ಅನಾಲೋಚಿತ ಪರಿಣಾಮದಿಂದ ದೂರ ಉಳಿಯಲು ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಂಧಕಾರದಿಂದ ಪ್ರಕಾಶದೆಡೆಗೆ ಸಾಗಲು, ಅದೇ ರೀತಿಯಾಗಿ ಅಂಜಿಕೆ ಭಯದಿಂದ ಧೈರ್ಯ ಸಾಧನೆಡೆಗೆ ದಾಪುಗಾಲು ಹಾಕಲು ಈ ಒಂದು ಬ್ರಹ್ಮೋಪದೇಶದ ಬೀಜಾಕ್ಷರ ಬಹಳ ಪರಿಣಾಮಕಾರಿಯಾಗಿ ಇಲ್ಲಿ ತೇಜೋ ರೂಪದಿಂದ ಸಹಾಯ ಮಾಡುತ್ತದೆ ಎಂದು ಇಲ್ಲಿ ಹೇಳಬಹುದು. ಬೀಜಾಕ್ಷರವು ಒಂದು ಶುದ್ಧ ರೂಪದಲ್ಲಿ ಆ ಶಿಷ್ಯನಿಗೆ ನೀಡಿದ್ದೇ ಆದಲ್ಲಿ ಅದು ಒಂದು ತೇಜಸ್ಸು ಕಾಂತಿ ರೂಪದಲ್ಲಿ ಹೇಗೆ ಭೂಮಿಯಲ್ಲಿ ನಾವು ಬೀಜವನ್ನು ಒಡಗೂಡಿದಾಗ ಅದು ಗಿಡ, ಮರ, ಹೆಮ್ಮರವಾಗಿ ಬೆಳೆದು ಅದು ತನ್ನ ಪ್ರಕೃತಿಯಲ್ಲಿ ಇಲ್ಲಿ ತನ್ನ ಸಾಧನೆಯನ್ನು ಮೀರಿಸಬಲ್ಲ ಶಕ್ತಿಯುಳ್ಳದಾಗಿ ಬೆಳೆಯುತ್ತದೆಯೋ ಅದೇ ರೀತಿಯಾಗಿ ಬೀಜಾಕ್ಷರವು ಶಿಷ್ಯನ ದೇಹದಲ್ಲಿ ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ ಅಥವಾ ಆತನ ಮನಸ್ಸು ಬುದ್ಧಿ ಇಲ್ಲಿ ಕರೆಯುವ ಹಾಗೆ ಸುಪ್ತ ಮನಸ್ಸು ಈ ಒಂದು ಸ್ಥಿತಿಯಲ್ಲಿ ಅದು ಒಡಗೂಡಿ ಆತ್ಮನೊಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಅದೇ ರೀತಿ ಬ್ರಹ್ಮನ ಒಂದು ಸಾಕ್ಷಾತ್ಕಾರಕ್ಕೆ ಕೂಡ ಅದು ಪರಿಣಾಮವಾಗಿ ತೇಜೋಮಯ ರೂಪ ಕಾಂತಿ ರೂಪದಲ್ಲಿ ಪ್ರಕಟಗೊಳ್ಳುತ್ತದೆ. ಬನ್ನಿ ಹಾಗಾದರೆ ಇನ್ನೊಂದು ರೀತಿಯಲ್ಲಿ ಈ ವಿಷಯನ ನಾವು ತಿಳಿದುಕೊಳ್ಳೋಣ. ಯಾವಾಗ ನಾವು ನಿದ್ದೆ ಮಾಡ್ತಾ ಇರ್ತೀವೋ ಆವಾಗ ಒಂದು ಕನಸು ಬೀಳುತ್ತದೆ ನಮಗೆ. ಆ ಕನಸು ನಮಗೆ ಮನಸ್ಸಿಗೆ ಬಂದಂತೆ ಇಲ್ಲಿ ಇಚ್ಛಿಸಲು ಸಾಧ್ಯವಾಗುವುದಿಲ್ಲ. ಅದು ತನ್ನೊಳಗೆ ಒಡಗೂಡಿ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಆ ಕನಸು ಕೆಲವೊಮ್ಮೆ ನೆಮ್ಮದಿ ಸಂತೋಷ ನೀಡಿದರೆ ಇನ್ನೊಮ್ಮೆ ದುಃಖ, ಅದರಿಂದ ವ್ಯಕ್ತಿತ್ವದ ಪರಿಣಾಮಗಳು ಮತ್ತು ಸಾಧ್ಯವಾಗದೆ ಕೆಲವೊಮ್ಮೆ ದುಷ್ಪರಿಣಾಮಗಳಾಗಿ ತತ್ಕ್ಷಣದಲ್ಲಿಯೇ ಎದ್ದು ಕುಳಿತುಕೊಳ್ಳುವ ಭಯ ಉಂಟಾಗುವ ಮತ್ತು ಅದರಿಂದ ಓಡಿ ಹೋಗುವ ಒಂದು ಸಂಭಾವನೆಯ ಕನಸನ್ನು ನಾವು ಕಾಣುತ್ತೇವೆ. ಮೇಲಿಂದ ಬಿದ್ದಂತೆಯೋ ಹಾರಿದಂತೆಯೋ ಅಥವಾ ಏನೋ ಒಂದು ವಸ್ತು ನೋಡಿ ಅಂಜಿದಂತೆಯೋ ಆ ಕನಸಿನಲ್ಲಿ ನಮಗೆ ಭಾಸವಾಗುತ್ತದೆ. ಅದರಿಂದ ನಾವು ನಿಜವಾದಲ್ಲ ನಿದ್ದೆ ಮಾಡೋದರಿಂದ ಎದ್ದು ಕುಳಿತುಕೊಂಡು ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವಲ್ಲಿ ಇಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೇವೆ. ನಂತರ ಯೋಚಿಸಲಾಗಿದೆ ಅದು ಕನಸೆಂದು ನಾವು ಇಲ್ಲಿ ನಿರ್ಧಾರಿಸಿಕೊಳ್ಳುತ್ತೇವೆ.
ಅದೇ ರೀತಿಯಾದ ಧ್ಯಾನದಲ್ಲಿ ಕೂಡ ತೇಜೋಮಯ ರೂಪ ಅಂತ ಈ ಒಂದು ಶರೀರದಲ್ಲಿ ಆತ್ಮವು ತನ್ನದಾದ ಸಾಕ್ಷಾತ್ಕಾರವನ್ನು ಕಂಡುಕೊಳ್ಳುವ ಒಂದು ಸಾಧನೆಯಡೆಗೆ ಮಾರ್ಗವನ್ನು ಕಂಡುಕೊಂಡು ತನಗೆ ಸೃಷ್ಟಿಯ ಒಂದು ಒಳ್ಳೆಯ ರಚನೆಯಲ್ಲಿ ತೊಡಗಿಕೊಂಡು ಸಾಧನೆಗೆ ಸಾಗಿಸುತ್ತಿರುತ್ತದೆ. ಆಗ ಭಯ, ಕೋಪ, ತಾಪ, ಮನಸ್ಸಿನ ಆಲೋಚನೆಗಳು, ದಿಗ್ಭ್ರಮೆಗಳು ಮತ್ತು ಅನೇಕ ರೀತಿಯ ಅನಾವಶ್ಯಕ ಚಿತ್ರಣಗಳು ಇಲ್ಲಿ ಮೂಡಿಬರುತ್ತವೆ. ಯಾವಾಗ ನೀವು ಧ್ಯಾನದ ಮಧ್ಯಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತೀರಿಯೋ ಆವಾಗ ಅದು ನಿಮ್ಮನ್ನು ಥಟ್ಟನೆ ಆ ಧ್ಯಾನದಿಂದ ಹೊರನೂಕಲು ಪ್ರಾರಂಭಿಸುತ್ತದೆ. ಆ ಒಂದು ಕ್ಷಣದಲ್ಲಿ ನಿಮ್ಮನ್ನು ರಕ್ಷಿಸಿ ಅದೇ ಸ್ಥಳದಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಳುವಂತೆ, ಧ್ಯಾನದಲ್ಲಿ ಮುಂದುವರಿಯುವಂತೆ, ಸಾಕ್ಷಾತ್ಕಾರ ರೂಪವನ್ನು ಕಂಡುಕೊಳ್ಳಲು ಯಶಸ್ವಿಯಾಗುವಂತೆ, ಆ ದಿನದ ಧ್ಯಾನವನ್ನು ಪೂರ್ಣವಾಗಿ ಯಶಸ್ವಿ ರೂಪದಲ್ಲಿ ಕೈಗೊಳ್ಳುವಂತೆ ನಿಮಗೆ ಸಾಧನೆಗೆ ಸಹಾಯ ಮಾಡುವ ಪರಿಸ್ಥಿತಿಯೇ ಈ ಬೀಜಾಕ್ಷರ ಅಥವಾ ಬ್ರಹ್ಮೋಪದೇಶ. ಈಗ ನೀವು ಬ್ರಹ್ಮೋಪದೇಶ ಅಂದರೆ ಏನು, ಅದರಿಂದ ಬೀಜಾಕ್ಷರ ಯಾವ ರೀತಿ ಬರುತ್ತೆ ಮತ್ತು ಅದರಲ್ಲಿ ನಮಗೆ ಯಾವ ರೀತಿ ಸಹಾಯ ಧ್ಯಾನದಲ್ಲಿ ಆಗುತ್ತೆ ಅಂತ ತಾವು ತಿಳ್ಕೊಂಡ್ರಿ. ಈಗ ಮನಸ್ಸು ಬುದ್ಧಿ ಏನು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಮನಸ್ಸು ಬುದ್ಧಿ ಅನ್ನೋದನ್ನು ಕೆಲವರು ಸೂಕ್ತ ಮನಸ್ಸು, ತೇಜೋಮಯ ಮನಸ್ಸು ಅಥವಾ ಬ್ರಹ್ಮ ಸ್ವರೂಪಿ ಬ್ರಹ್ಮ ಸಾಕ್ಷಾತ್ಕಾರ ಹೊಂದುವಂತಹ ಆತ್ಮ ಎಂದು ಇಲ್ಲಿ ನಾವು ಪರಿಗಣಿಸ್ತೇವೆ. ಇದು ಎಲ್ಲ ಇಂದ್ರಿಯಗಳನ್ನು ಮೀರಿದಂತಹ ಅತೀಂದ್ರಿಯ ಶಕ್ತಿ. ಇದು ನಮ್ಮನ್ನು ಸಾಧನೆಗೆ ಕರೆದುಕೊಳ್ಳಲು ಸೂಕ್ತವಾಗಿ ರೂಪಿಸಿರುವಂತಹ ಬ್ರಹ್ಮನ ವರದಾನ. ಇದಕ್ಕೆ ನಾವು ಸನ್ಮಾರ್ಗ ಅಥವಾ ಒಳ್ಳೆಯ ಮಾರ್ಗವನ್ನು ತೋರಿಸಿ ಅದಕ್ಕೆ ನಾವು ಪರಿಣಿತಿ, ಒಳ್ಳೆಯ ರೀತಿಯಾದಂಥ ಅಭ್ಯಾಸ, ಅದೇ ರೀತಿಯಾದಂಥ ಜ್ಞಾನದ ಮಾರ್ಗವನ್ನು ಕಂಡುಕೊಳ್ಳಲಿ ಅದಕ್ಕೆ ಯಶಸ್ವಿ ರೂಪವನ್ನು ನಾವು ನೀಡಬೇಕು. ಈ ಬ್ರಹ್ಮೋಪದೇಶದಿಂದ ಅದರಿಂದ ಉಂಟಾಗುವ ಬೀಜಾಕ್ಷರದಿಂದ ಮಾತ್ರ ಈ ಒಂದು ಸಾಧನೆಯಲ್ಲಿ ಸೂಕ್ತ ಮನಸ್ಸು ತನ್ನ ಸಾಧನೆಗೆ ಸಲೀಸಾಗಿ ಸಾಗಲು ಸಹಾಯವಾಗುತ್ತದೆ. ಯಾವಾಗ ನೀವು ಸೂಕ್ತ ಮನಸ್ಸು ಅಥವಾ ಮನಸ್ಸು ಬುದ್ಧಿಗೆ ಕಡಿವಾಣ ಹಾಕುತ್ತೀರೋ ಜ್ಞಾನದ ಬೀಜಾಕ್ಷರವನ್ನು ಅಲ್ಲಿ ಮೂಡಿಸಿ ಆಳವಾಗಿ ಅದನ್ನು ಬಿತ್ತುತ್ತೀರೋ ಆವಾಗ ಅಲ್ಲಿನ ಮನಸ್ಸು ಕೇಂದ್ರೀಕೃತವಾಗಿ ತನ್ನ ಸ್ಥಳವನ್ನು ಕಂಡುಕೊಳ್ಳುತ್ತದೆ. ಆತ್ಮ, ದೇಹ ಮತ್ತು ಈ ಮನಸ್ಸಿನ ಚಂಚಲ ತೊಳಲಾಟ ಇವನ್ನೆಲ್ಲ ಒಗ್ಗೂಡಿಸಿ ತನ್ನ ಒಂದು ಕೇಂದ್ರ ಬಿಂದುವೊಂದಿಗೆ ಅದು ಸಾಗಿಸಲು ಸಹಾಯ ಮಾಡುತ್ತದೆ. ಯಾವಾಗ ನಿಮ್ಮ ಮನಸ್ಸು ಬುದ್ಧಿ ಅಥವಾ ಸೂಕ್ತ ಮನಸ್ಸು, ದೇಹ ಮತ್ತು ಅದರ ಭಾವನೆಗಳಿಂದ ಉಂಟಾದಂತಹ ಈ ಎಲ್ಲ ವಸ್ತುಗಳು ಒಗ್ಗೂಡಿಸಿ ಧ್ಯಾನದ ಕಡೆಗೆ ಕೇಂದ್ರ ಬಿಂದುವಾಗಿ ನಡೆದುಕೊಂಡು ಹೋಗುತ್ತದೆಯೋ ಅದು ಸಾಧನೆಯ ಹಾದಿಯನ್ನು ಹಿಡಿಯುತ್ತದೆ, ಅದು ಜ್ಞಾನದ ಹಾದಿಯನ್ನು ಹಿಡಿಯುತ್ತದೆ ಮತ್ತು ಧ್ಯಾನದಲ್ಲಿ ತಲ್ಲೀನರಾಗದೆ ಅದರಲ್ಲಿ ಶಾಂತ ರೂಪದಿಂದ ರೂಪುಗೊಳ್ಳುತ್ತದೆ. ಈ ಧ್ಯಾನಕ್ಕೆ ಬೀಜಾಕ್ಷರ ಎನ್ನುವ ಮೂಲ ಮಂತ್ರವು ಅಲ್ಲಿ ಸ್ಥಾಪಿಸಲ್ಪಟ್ಟು ಧ್ಯಾನವನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯಲು ಸಹಾಯವಾಗುತ್ತದೆ. ಪ್ರತಿದಿನ ಮಾಡುವಂಥ ಈ ಧ್ಯಾನವು ನಮ್ಮ ದೇಹವನ್ನು ಶುದ್ಧಗೊಳಿಸುತ್ತಾ ಆತ್ಮ ಸಾಕ್ಷಾತ್ಕಾರವನ್ನು ಕಂಡುಕೊಳ್ಳುತ್ತಾ ದೇಹದಲ್ಲಿರುವ ಬಾಧೆ, ರೋಗ, ತಲ್ಲಣ, ಅಸಹಾಯಕತೆ, ಅಧೈರ್ಯ, ಭಯ ಈ ರೀತಿಯಾದಂಥ ನಾನಾ ರೀತಿಯ ದುಷ್ಟ ಆಲೋಚನೆಗಳನ್ನು ದೂರ ಮಾಡುತ್ತದೆ. ಆದ್ದರಿಂದ ಈಗ ಧ್ಯಾನದಲ್ಲಿ ಬೀಜಾಕ್ಷರದಿಂದ ಉಂಟಾಗುವ ಈ ಬ್ರಹ್ಮೋಪದೇಶ ಎಷ್ಟು ಸೂಕ್ತ ಎಂಬುದು ನೀವು ವಿಚಾರ ಮಾಡಿಕೊಳ್ಳಿ. ಏಕೆಂದರೆ ಜೀವವಿಲ್ಲದೆ ದೇಹ ಹೇಗೆ ಇಲ್ಲವೋ ಅದೇ ರೀತಿಯಾದ ಈ ಧ್ಯಾನದಲ್ಲಿ ಬೀಜಾಕ್ಷರ ಎಂಬ ಮೂಲ ಮಂತ್ರ ಇಲ್ಲದೆ ಧ್ಯಾನವು ಪರಿಪೂರ್ಣಗೊಳ್ಳುವುದಿಲ್ಲ. ಅಡೆತಡೆ ಮತ್ತು ಇದೇ ರೀತಿಯಾದ ನಾನಾ ರೀತಿಯ ತೊಂದರೆಗಳು ಆಗಿ ನಾವು ಮಾಡುವಂಥ ಧ್ಯಾನವು ಪೂರ್ಣವಾಗಿ ಫಲ ಕೊಡುವುದಿಲ್ಲ, ಅದು ವಿಫಲವಾಗುತ್ತದೆ. ಇಲ್ಲಿ ಧ್ಯಾನವನ್ನು ಪೂರ್ಣಗೊಳಿಸಲು ಬ್ರಹ್ಮೋಪದೇಶ ಅತ್ಯವಶ್ಯಕ. ಇಲ್ಲಿ ನಿಮ್ಮ ಅಭಿಪ್ರಾಯವು ಬ್ರಹ್ಮೋಪದೇಶ ಬೇಕು ಎಂದರೆ ಕಮೆಂಟ್ನಲ್ಲಿ ಬೇಕು ಎಂದು ತಿಳಿಸಿ. ಬೇಡ ಅನ್ನೋ ಹಾಗಿದ್ದರೆ ಅದಕ್ಕೆ ಬೇಡ ಎನ್ನುವ ಕಾರಣವನ್ನು ಕೂಡ ಇಲ್ಲಿ ತಾವು ಬರೆದು ತಿಳಿಸಬಹುದು. ಧ್ಯಾನವು ಮತ್ತೊಂದು ಮೈಲುಗಲ್ಲನ್ನು ನಾವು ಹೋಗಿ ತಲುಪಲು ಇಲ್ಲಿ ಜೀವನದಲ್ಲಿ ಅತ್ಯವಶ್ಯಕವಾದಂತಹ ಮಾರ್ಗವಾಗಿದೆ. ಇನ್ನೂ ಸ್ವಲ್ಪ ಧ್ಯಾನದ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳೋಣ. ಅದರಲ್ಲಿ ಉಂಟಾಗುವ ಬದಲಾವಣೆಗಳು ಯಾವ್ಯಾವು, ಬ್ರಹ್ಮೋಪದೇಶದಿಂದ ಧ್ಯಾನವನ್ನು ಯಾವ ರೀತಿ ನಾವು ಗಟ್ಟಿಗೊಳಿಸಬಹುದು ಮತ್ತು ಅದೇ ರೀತಿಯಾಗಿ ಧ್ಯಾನದ ಮುಂದಿನ ಆಯಾಮಗಳು ಅಥವಾ ಬರುವಂತಹ ಸ್ಥಿತಿಗತಿಗಳು ಏನೇನೆಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ನಿಮ್ಮ ಒಂದು ಬೆಂಬಲ ಅತ್ಯವಶ್ಯಕ ಮತ್ತು ಇದೇ ರೀತಿಯಾಗಿ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತರ್ತೀನಿ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.